ಕರ್ನಾಟಕ ರಾಜ್ಯ ಅಂತಂದರೆ ಇದೇನು ಬೇವರ್ಸ್ಗಳ ರಾಜ್ಯ ಅಲ್ಲ. ಕೃಷಿ ಬಹಳ ಅದ್ಭುತ. ನಿಮ್ಗೆ ಹೇಳಿದ ರಷ್ಯಾದಲ್ಲಿ ಅವರು ಕುರುಬರು. ರಷ್ಯಾ ದೇಶದಲ್ಲಿ ಒಂದು ದಿನ ಹೇಳದೆ ಕೇಳದೆ ಇಡೀ ರಷ್ಯಾಕ್ಕೆ ಅದ್ಭುತವಾದ ಕೆಲಸ ಮಾಡಿದ್ದಂಥ ಕ್ರುಶ್ಚೇವ್ ಹೊರಗಡೆ ಕಳಿಸ್ಬಿಟ್ರು. ಯಾರು ಮಾತಾಡೋಕ್ಕೆ ಕೊಡದು ಅಂದರು, ಮನೇಲಿ ಹೋಗಿ ನೋಡಬಾರ್ದು ಅಂತ ಹೇಳಿದ್ರು. ಸಂಪೂರ್ಣವಾಗಿ ಕ್ರುಶ್ಚೇವ್ ಹೊರಗೆ ಹಾಕ್ಬಿಟ್ರು. ಕ್ರುಶ್ಚೇವ್ ತರವೇ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊರಗೆ ಹಾಕಿದ್ದು ಸರಿಯಲ್ಲ. ಕರ್ನಾಟಕ ರಾಜ್ಯ ಅಂತಂದರೆ ಇದೇನು ಬೇವರ್ಸ್ಗಳ ರಾಜ್ಯ ಅಲ್ಲ. CM ಸ್ಥಾನದಿಂದ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಕ್ಕೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ರು ಅಂತೇಳಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರಿ? ಅವ್ರ ಆಡಳಿತ ಸರಿಯಾಗಿ ನಡೆಸ್ತಾ ಇರಲಿಲ್ವಾ? ಅವರೇನಾದ್ರು ದೊಡ್ಡ ಭ್ರಷ್ಟಾಚಾರ ಮಾಡಿದ್ರೆ ಯಾಕೆ ಅವ್ರನ್ನ ಇಳಿಸ್ಬೇಕಾಗಿತ್ತು? ಸಿದ್ದರಾಮಯ್ಯನವ್ರನ್ನ ನೀವು ಅನ್ಯಾಯವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೀರಿ. ಇದನ್ನು ನೋಡ್ತಾ ಇದ್ರೆ ನಮಗೆ ರಷ್ಯಾದ ರಾಜಕಾರಣ ನೆನಪಾಗ್ತಾ ಇದೆ. ರಷ್ಯಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ಅದು ನಮಗೆ ಗೋಚರವಾಗ್ತಾ ಇದೆ. ಅದೇ ರೀತಿಯ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ. ಅವತ್ತು ರಷ್ಯಾ ದೇಶದ ಪ್ರಧಾನಿಯಾಗಿದ್ದಂತಹ ಕ್ರುಶ್ಚೇವ್ ಅವರು ಕೂಡ ಅಲ್ಲಿನ ಕುರುಬರು, ರಷ್ಯಾ ದೇಶದ ಕುರುಬರು ಅವರು. ಅವರನ್ನು ಅನ್ಯಾಯವಾಗಿ ಅವರ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಒಳ್ಳೆ ಆಡಳಿತ ಕೊಟ್ಟಿರ್ತಾರೆ ಅವರು. ಒಳ್ಳೆ ಆಡಳಿತ ಕೊಟ್ಟಿದ್ರು ಕೂಡ ಅವ್ರನ್ನ ಅನ್ಯಾಯವಾಗಿ ಅವರ ಸ್ಥಾನದಿಂದ ಕೆಳಗಿಳಿಸಿ ಅನ್ಯಾಯ ಮಾಡ್ತಾರೆ. ಆಗ ಅಲ್ಲಿನ ಕಮ್ಯುನಿಸ್ಟ್ ಪಕ್ಷ ದೊಡ್ಡ ಬೆಲೆಯನ್ನು ತೆರಬೇಕಾಯಿತು. ಅಂತಹದ್ದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರುತ್ತೆ ಅನ್ನೋ ರೀತಿಯಲ್ಲಿ ವಾಟಾಳ್ ನಾಗರಾಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಮಾಡಿದರು ತಪ್ಪು ಸಿದ್ದರಾಮಯ್ಯನವರು? ಆಯಿತು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರಲ್ವಾ? ಆ ರಾಜೀನಾಮೆ ಕೊಟ್ಟ ಮೇಲೆ ಏನು ನಡೀತಾ ಇದೆ ರಾಜ್ಯದಲ್ಲಿ? ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ಬಂದು 32-33 ದಿನ ಆಯಿತು. ಪೂರ್ಣ ಪ್ರಮಾಣದಲ್ಲಿ ಸಂಪುಟ ರಚನೆ ಆಗಿಲ್ಲ. ಎಲ್ಲ ಇಲಾಖೆಗಳು ಕೆಲಸಗಳು ಪೆಂಡಿಂಗ್ ಉಳ್ಕೊತಾ ಇದೆ. ಜನಗಳ ಕೆಲಸಗಳೇ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಾಯಿದ್ದೀರಿ? ನಮ್ಮ ಕರ್ನಾಟಕದ ಬಗ್ಗೆ ಯಾಕೆ ನಿಮ್ಗೆ ಅಸಡ್ಡೆ? ನಮ್ಮ ಕರ್ನಾಟಕ ರಾಜ್ಯನ ನೀವು ಬೇವರ್ಸಿಗಳ ರಾಜ್ಯ ಅಂದ್ಕೊಬಿಟ್ಟಿದ್ದೀರಾ? ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಬಿಟ್ಟಿದ್ದೀರಾ ಕೇಂದ್ರ ನಾಯಕರು? ನಮ್ಮ ಕರ್ನಾಟಕವನ್ನು ಬೇವರ್ಸಿಗಳ ರಾಜ್ಯ ಮಾಡ್ತಾಯಿದ್ದೀರಿ. ಹುಷಾರ್, ಅದಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ. ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಹೊಸ ಮುಖ್ಯಮಂತ್ರಿನ ತಂದು ಕೂರಿಸಿದ್ರಿ ಸರಿ, ಆದರೆ ಏನು ನಡೀತಾ ಇದೆ ಆಡಳಿತ ಅಂಥೇಳಿ ಏರು ಧ್ವನಿಯಲ್ಲೇ ವಾಟಾಳ್ ನಾಗರಾಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ತರಾಟೆಯನ್ನು ತೆಗೆದುಕೋತಾರೆ. ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಬೆಲೆ ತೆರಬೇಕಾಗತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನೆನಪು ಮಾಡಿಕೊಡ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಕಾರಣಗಳೇ ಇರಲಿಲ್ಲ. ಸಿದ್ದರಾಮಯ್ಯ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಜೊತೆಗೆ ಈಗಿರುವಂತಹ ಶಾಸಕರ ಪೈಕಿ 3/4 ಭಾಗ ಶಾಸಕರು ಸಿದ್ದರಾಮಯ್ಯನವ್ರ ಪರವಾಗಿಯೇ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕು ಅಂದರೆ MLAಗಳ ಬೆಂಬಲ ಅತ್ಯಗತ್ಯವಾಗಿರುತ್ತೆ. ಅವರ ಓಟ್ ಆಧಾರದ ಮೇಲೇ ಮುಖ್ಯಮಂತ್ರಿಯನ್ನು ಸೆಲೆಕ್ಟ್ ಮಾಡಬೇಕು. ಆದರೆ ನೀವೇನು ಮಾಡಿದ್ರಿ? MLAಗಳ ಸಪೋರ್ಟ್ ಇರುವಂತಹ ಸಿದ್ದರಾಮಯ್ಯನವ್ರನ್ನ ಕಿತ್ತು ಬಿಸಾಕಿದ್ದೀರಿ. ಇದು ಸರ್ವಾಧಿಕಾರಿ ಧೋರಣೆ, ಡಿಕ್ಟೇಟರ್ಶಿಪ್ ತೋರಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಹೇಳೋದು ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ ನಿಮ್ಮ ಪಕ್ಷದಲ್ಲಿ, ಆದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಎಲ್ಲಿದೆ ರೀ? ಪ್ರಜಾಪ್ರಭುತ್ವ ಇದ್ದಿದ್ದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಿತ್ತು. ಯಾಕಂದರೆ ಎಲ್ಲ MLAಗಳ ಬೆಂಬಲ ಅವ್ರಿಗಿತ್ತು. ಈಗಿದ್ದರೂ ಕೂಡ ಅವರು ಕೊಟ್ಟು ಮಾತನ್ನು ತಪ್ಪಬಾರದಂತ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರನ್ನ ಸರಿಯಾದ ರೀತಿಯಲ್ಲಿ ನೀವು ನಡೆಸ್ಕೊಂಡಿಲ್ಲ. ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಸರಿಯಾಗಿ ಆಡಳಿತ ಕೂಡ ನಡೀತಾ ಇಲ್ಲ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಹೈಕಮಾಂಡ್. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆಲ್ಲ ತಕ್ಕ ಶಾಸ್ತಿಯನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋ ಧಾಟಿನಲ್ಲಿ ವಾಟಾಳ್ ನಾಗರಾಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ವಾಟಾಳ್ ನಾಗರಾಜ್ ರೀತಿ ಹಲವು ಮಂದಿ ಇದೇ ರೀತಿಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರದಲ್ಲಿ ಕೇಳಿ ಬರ್ತಿರುವಂತಹ ಮಾತುಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸಿದ್ದರಾಮಯ್ಯನವರು ಬದಲಾವಣೆ ಆಯಿತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ವಿಧದಲ್ಲಿ ಒತ್ತಾಯ ಮಾಡಿದ್ದಾಯಿತು. ಅನೇಕರು ಒತ್ತಾಯ ಮಾಡಿದ್ರು. ಇಡೀ ಅವರ ಸ್ನೇಹಿತರುಗಳು, ರಾಜ್ಯದ ಜನ ಎಲ್ಲ ಕಡೆ ಒತ್ತಾಯ ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರು ನಾನು ಮಾತು ಕೊಟ್ಟಿದ್ದೆ, ಅದಕ್ಕೆ ತಪ್ಪಿಸ್ಕೊಳ್ಬಾರ್ದು ಅಂಥೇಳಿ
ಭಾಳ ಗಂಭೀರವಾಗಿ ಹೋಗಿ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಂಥ ಪ್ರಸಂಗ ಇದೆಯಲ್ಲ, ಅದು ಅತ್ಯಂತ ಕೆಳಮಟ್ಟದ್ದಾಗೋಯ್ತು, ಆಗಬಾರ್ದಾಗಿತ್ತು. ಸಿದ್ದರಾಮಯ್ಯನಂಥವ್ರಿಗೆ ಆ ರೀತಿ ಕಳಿಸ್ಬಾರ್ದಾಗಿತ್ತು. ನೀವು ಬನ್ನಿ ಅಂತ ಡೆಲ್ಲಿ ಕರೆದ್ರು, ಕೂಡಲೇ ರಾಜೀನಾಮೆ ಕೊಡಿ ಅಂದರು. 15 ದಿವಸ ಟೈಮ್ ಕೊಡಿ ಅಂದೆ, ಯಾವ ಟೈಮು ಕೊಡಲ್ಲ ರಾಜೀನಾಮೆ. ನಿಜ, ನೀವು 8 ವರ್ಷ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದೀರಿ, ವಿರೋಧ ಪಕ್ಷ ಮಾಡಿಕೊಟ್ಟಿದ್ದೀರಿ. ಆದರೆ ಬದಲಾವಣೆ ಮಾಡುವಾಗ ನೀವಿಷ್ಟು ಮಾಡಿಕೊಟ್ಟದ್ದು ಹೊರಟೋಯ್ತು. ಅಂಥ ಗೌರವದಲ್ಲಿ ಬದಲಾವಣೆ ಮಾಡಿದ್ರಿ. ಹಿಂದೆ ರಷ್ಯಾ ದೇಶದಲ್ಲಿ ಸ್ಟಾಲಿನ್ನಿಂದ ಹೋರಾಟಗಳು ನಡೀತು. ಸುಮಾರು 73-72ರಷ್ಟೊತ್ತಿಗೆ ಇಡೀ ರಷ್ಯಾ ಬುಲ್ಗ್ಯಾನಿನ್ ಕ್ರುಶ್ಚೇವ್ ಬಹಳ ಅದ್ಭುತ. ನಿಮ್ಗೆ ಹೇಳಿದ ರಷ್ಯಾದಲ್ಲಿ ಅವರು ಕುರುಬರು, ರಷ್ಯಾ ದೇಶದಲ್ಲಿ ಅವನ ಸ್ನೇಹಿತರೆ ಪ್ರೆಸಿಡಿಯಂ, ಅಲ್ಲಿ ರಷ್ಯಾದಲ್ಲಿ ಪ್ರೆಸಿಡಿಯಂ ಅಂದರೆ ಕ್ಯಾಬಿನೆಟ್ ಇದ್ದಕ್ಕೆ ಎಲ್ಲ ಬರೀ ಅವನ ಸ್ನೇಹಿತರೆ. ಒಂದು ದಿನ ಹೇಳದೆ ಕೇಳದೆ ಇಡೀ ರಷ್ಯಾಕ್ಕೆ ಅದ್ಭುತವಾದ ಕೆಲಸ ಮಾಡಿದ್ದಂಥ ಕ್ರುಶ್ಚೇವ್ ಹೊರಗಡೆ ಕಳಿಸ್ಬಿಟ್ರು. ಯಾರು ಮಾತಾಡೋಕ್ಕೆ ಕೊಡೋದು ಅಂದರು, ಮನೇಲಿ ಹೋಗಿ ನೋಡಬಾರ್ದು ಅಂತ ಹೇಳಿದ್ರು. ಸಂಪೂರ್ಣವಾಗಿ ಕ್ರುಶ್ಚೇವ್ ಹೊರಗೆ ಹಾಕ್ಬಿಟ್ರು. ಕ್ರುಶ್ಚೇವ್ ಥರವೇ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊರಗೆ ಹಾಕಿದ್ದು ಸರಿಯಲ್ಲ, ಸರಿಯಾದ ಕ್ರಮ ಅಲ್ಲ. ಆಲ್ ರೈಟ್, ಇನ್ನೊಂದು ವರ್ಷ 2 ವರ್ಷ ಆಯಿತು. ಅದಾದಮೇಲೆ ಯಾರನ್ನು ಬೇಕಾದರೂ ಮಾಡಿ ಹೇಳ್ಬೋದಾಗಿತ್ತು. ಇದಾದಮೇಲೆ ನಿಮ್ಗೇನಾಯಿತು ಪುರುಷಾರ್ಥ? ಬದಲಾವಣೆ ಮಾಡಿ ಏನು ಮಾಡಿದ್ರಿ? ಬದಲಾವಣೆ ಮಾಡೋದ್ರಿಂದ ಏನು ತೋರಿಸ್ದಂಗೆ ಆಯಿತು ಅಂದರೆ ಇದು ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಅನ್ನೋದು ಆಗೋಯ್ತು. ಪ್ರಜಾಪ್ರಭುತ್ವ ಇಲ್ಲ ಅಂತ ಆಗೋಯ್ತು. ಚುನಾಯಿತ ಶಾಸಕರುಗಳಿಗೆ ಸಿದ್ದರಾಮಯ್ಯನವ್ರ ಪರ ಬಹುಮತ ಇದ್ದರೂ ಸಿದ್ದರಾಮಯ್ಯ ಉಳಿಯೋಕ್ಕಾಗಲಿಲ್ಲ. ಅಂದರೆ ಇದು ಒಂದು ರೀತಿ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ. ಹೇಳಲು ಪ್ರಜಾಪ್ರಭುತ್ವ, ನಡವಳಿಕೆ ಸರ್ವಾಧಿಕಾರ ಆಯಿತು. ಅವರು ಗಂಭೀರವಾಗಿ ಹೋದರು, ಭಾಳ ಗೌರವವಾಗಿ ಹೋದರು, ರಾಜ್ಯದಲ್ಲಿ ಜನ ಮೆಚ್ಚಿದ್ರು. ಈಗ ನೀವೇನು ಮಾಡ್ತಾಯಿದ್ದೀರಿ? ಸುಮಾರು 32 ದಿನ ಆಯಿತು, ಬರೀ 13 ಜನ ಮಂತ್ರಿಗಳು. ಈ 30 ದಿನದಿಂದ ರಾಜ್ಯದ ಆಡಳಿತ, ವಿವಿಧ ಇಲಾಖೆಗಳು, ಅವರ ಪರಿಸ್ಥಿತಿಗಳೇನು, ಏನು ಮಾಡೋಕ್ಕಾಗುತ್ತೆ, ಯಾವ ರೀತಿ ನಡೆದಿದ್ದಾರೆ, ಅಧಿಕಾರಿಗಳ ಪರಿಸ್ಥಿತಿ ಏನು, ಯಾವ್ಯಾವ ಅಧಿಕಾರಿ, ಯಾವ್ಯಾವ ಇಲಾಖೆ, ಹಣಕಾಸಿನ ಪರಿಸ್ಥಿತಿ ಏನು, ಎಲ್ಲ ಒಂದು ರೀತಿ ಇದು ಧೂಳಿಪಟ ಆಗೋಗಿದೆ. ಇದೊಂದು ರೀತಿ ಸರ್ವಾಧಿಕಾರ ಆಗಿದೆ. ಮತ್ತು ಮಂತ್ರಿಗಳಾಗಬೇಕಾದವರು ಎಲ್ಲ ಶಾಸಕರು ಮಂತ್ರಿಗಳಾಗಬೇಕು ಅಂಥೇಳಿ ಒತ್ತಾಯ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ತೆಗೆದಷ್ಟೇ ವೇಗದಲ್ಲಿ ಮಂತ್ರಿಮಂಡಲ ಮಾಡಬೇಕಾಗಿತ್ತು. ನೀವು ಮಂತ್ರಿಮಂಡಲ ಮಾಡದೇ ಇರತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಅಪಚಾರ, ಅಪಮಾನ. ಮಂತ್ರಿಮಂಡಲ ಆಗದೇ ಇರತಕ್ಕಂಥದ್ದು ಇದು ಸಮಗ್ರವಾಗಿ ಸರ್ವಾಧಿಕಾರದ ಪ್ರತೀಕ ಇದು. ಇದರ ಬಗ್ಗೆ ರಾಹುಲ್ ಗಾಂಧಿಯವರು ಅರ್ಥ ಮಾಡ್ಕೊಳ್ಬೇಕು. ನೀವು ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ರಾಜ್ಯ ಅಂತಂದರೆ ಇದೇನು ಬೇವರ್ಸ್ಗಳ ರಾಜ್ಯ ಅಲ್ಲ. ಸಮಗ್ರ ಕರ್ನಾಟಕ ರಾಜ್ಯ, ಐತಿಹಾಸಿಕ ರಾಜ್ಯ. 6-7 ಕೋಟಿ ಜನ ಕನ್ನಡಿಗರು